ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ. ಇವತ್ತು ನಾವು ನಮ್ಮೂರ ಹತ್ರನೇ ಇರುವಂತಹ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷನೂ ನಾವಿಲ್ಲಿಗೆ ಜಾತ್ರೆ ದಿನನೇ ಬರ್ತಾ ಇದ್ವಿ. ಆದರೆ ಈ ಸಲ ಜಾತ್ರೆ ದಿನ ಬರೋದಕ್ಕಾಗಲಿಲ್ಲ, ಯಾಕಂದರೆ ಅದು ಯಾವತ್ತಿತ್ತು ಅನ್ನೋದೇ ನಮಗೆ ಯಾರೂ ಹೇಳೇ ಇರಲಿಲ್ಲ. ಹಾಗಾಗಿ ಜಾತ್ರೆ ಮುಗಿದು 2 ದಿವಸ ಆಗಿತ್ತು. ಅಂದರೆ ಜಲ್ದಿ ಎಲ್ಲ ಮುಗ್ದೋಗ್ಬಿಟ್ಟಿದೆ 2 ದಿವಸದ ಮುಂಚೆನೇ. ಜಾತ್ರೆ ಒಂದು ವಾರದವರೆಗೂ ಇರುತ್ತೆ. ಹಾಗಾಗಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಈ ಲೈಟಿಂಗ್ಸ್ಗಳನ್ನೆಲ್ಲ ಹಾಗೆ ಬಿಟ್ಟಿರ್ತಾರೆ. ಜಾತ್ರೆ ಮುಗಿಯೋವರೆಗೂ ಹೀಗೆ ಇರುತ್ತೆ, ಅದಾದಮೇಲೆ ತೆಗಿತಾರೆ. ಇಲ್ಲಿ ಬಂದಾದಮೇಲೆ ನನ್ನ ಮಗ ಗಂಟೆ ಹೊಡಿಬೇಕು ಅಂತೇಳಿ ಅವ್ರ ಅಪ್ಪನ ಹತ್ರ ಎತ್ತಿಸ್ಕೊಂಡು ಗಂಟೆ ಹೊಡಿತಾ ಇದ್ದಾನೆ. ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ದೇವರು. ಎಲ್ಲರೂ ಕೂಡ ಬರ್ತಾರೆ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ, ಯಾಕಂದರೆ ಅಷ್ಟು ಪವರ್ಫುಲ್ ಇದೆ. ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಒಳಗಡೆ ಹೋದ್ವಿ. ಅಲ್ಲಂತೂ ತುಂಬಾ ಲೇಟ್ ಆಯಿತು, ಯಾಕಂದರೆ ಇವತ್ತು ದೇವ್ರನ್ನ ಒಬ್ಬರು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ, ಆ ಬಾಳೆಹಣ್ಣುಗಳನ್ನೆಲ್ಲ ಅವರೇ ಕೊಟ್ಟಿರೋದು. ಎಲ್ಲ ಪೂಜೆ ಎಲ್ಲ ಮಾಡಬೇಕಾದ್ರೆ ತುಂಬಾ ಲೇಟ್ ಆಯಿತು. ದರ್ಶನ ಮಾಡ್ಕೊಂಡು ಹೋಗೋರು ಹೋಗ್ಬೋದಾಗಿತ್ತು. ನಾವು ಅಲ್ಲೇ ಇದ್ವಿ, ಯಾಕಂದರೆ ನಾವು ಹೋಗಿರೋದೇ ದೇವಸ್ಥಾನಕ್ಕೆ ಅಂದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಇಲ್ಲ ಅಂದರೆ ಹೇಗೆ. ಹಾಗಾಗಿ ಅಲ್ಲೇ ಇದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರನ್ನ ಮೆರವಣಿಗೆ ಕರ್ಕೊಂಡೋದ್ರು. ಇನ್ನೂ ಒಂದು ದೇವರಿದೆ ಒಳಗಡೆ, ಅದರದ್ದು ದರ್ಶನ ಮಾಡಿಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ದೇವ್ರಿಗೆ. ಬರೀ ಹೂಗಳಿಂದನೇ ಅಲಂಕಾರ ಮಾಡಿದ್ದಾರೆ. ಇಲ್ಲಿಗೆ ಬರೋ ಹೆಣ್ಮಕ್ಳುಗಳಿಗೆ ಪ್ರತಿಯೊಬ್ಬರಿಗೂ ಹೂಗಳನ್ನ ಕೊಡ್ತಾರೆ. ಎಷ್ಟು ಮುಡ್ಕೊಳಕ್ಕಾಗುತ್ತೆ ನೋಡಿ, ಅಷ್ಟು ಹೂಗಳನ್ನೂ ಕೊಡ್ತಾರೆ ಇಲ್ಲಿ. ದೇವಸ್ಥಾನದ ಆ ಕಡೆ ಈ ಕಡೆ 2 ಸೈಡು ತುಂಬ ದೊಡ್ಡ ಮಿರರ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲೂ ಒಂದು ಚಿಕ್ಕದು ಮಿರರ್ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಹಾಕಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮೆರವಣಿಗೆ ಎಲ್ಲ ನಡೀತಾ ಇತ್ತು. ಆದರೆ ನಾವಿಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ಹೂವುಗಳನ್ನ ಕೊಟ್ಟಿದ್ರಲ್ವ, ಅದನ್ನೆಲ್ಲ ಮುಡ್ಕೊತಾ ಇದ್ದೀನಿ. ನನಗಂತೂ ಎಲ್ಲ ಹೂಗಳನ್ನೂ ಮುಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ಅರ್ಧ ಮುಡ್ಕೊಂಡು ಮಿಕ್ಕಿದ್ದನ್ನು ಎತ್ತಿಟ್ಕೊಂಡೆ. ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಟೈಮೇ ಕೂತ್ಕೊಂಡಿದ್ವಿ ಅಲ್ಲಿ. ಪ್ರಸಾದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹೋಗಬೇಡಿ ಯಾರು ಅಂತ ಹೇಳಿ ಅಲ್ಲೇ ಇರಿಸ್ಕೊಂಡಿದ್ರು. ದೇವರು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ರಿಗೂ ಕೊಟ್ಟರು. ನಾವು ಕೂಡ ಪ್ರಸಾದ ತಿಂದು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಜಾತ್ರೆಗೆ ಬಂದಿರೋ ಮಕ್ಕಳು ಬರೀ ಕೈಯಲ್ಲಿ ಬರ್ತಾರ ಮನೆಗೆ? ಬರೋದೇ ಇಲ್ಲ. ಹಾಗೆ ರಿಷುನು ಕೂಡ ಒಂದು ಬಾಲ್ ಕೊಡಿಸ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ.